ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲಾ ದಾಳಂಬರಿ ತೋಟದವರು ಎತ್ತರಲ್ ಸಿಂಪರಣೆ ಮಾಡ್ಕೊಂಡಾರ. ಈ ಎತ್ತರಲ್ ಸಿಂಪರಣೆ ಮಾಡ್ಕೊಂಡಾದ ನಂತರ ಕೆಲವೊಂದು ಪ್ಲಾಟ್ನಾಗ ಈಗ ಶೀರ್ ಬೀಳತೈತಿ. ಅಂದ್ರ ಈ ಹೂವಿನ ಇದ್ರಂತಕ ಒಂದ್ ಸ್ವಲ್ಪ ಇಂಥವು ಟ್ರಿಪ್ಸ್ನಂತ ಹುಳಗಳು ಕಂಡು ಬರ್ತಾವ ಜಾಸ್ತಿಯಾಗಿ. ಇವುಗಳ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಮತ್ತೆ ಇದರ ನಿಯೋಜನೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಶೀರ್ ಬಿದ್ದಿತ್ತಂದ್ರೆ ನೀವೇನು ಮಾಡ್ರಿ, ಸಿಂಪರಣೆ ಮುಖಾಂತರ ನೀರು 200 ಲೀಟರ್ ಸ್ಲೇಯರ್ ಪ್ರೋ 200 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೊಡ್ರಿ. ಈ ಸಿಂಪರಣೆ ಆದ ನಂತರ ಏನು ಮಾಡ್ರಿ, ಒಮ್ಮೆ ಸೊಲೋಮಾನ್ 200 ಮಿಲಿ ಪ್ಲಸ್ ನೀಮ್ ಆಯಿಲ್ 200 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮ್ಗೆ ಶೀರ ಮತ್ತು ಜಿಗಿ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವು ಒಂದು ದಿನ ಬಿಟ್ಟ ಮತ್ತೆ ನೀರು 200 ಲೀಟರ್ ಎಕ್ಕ 100 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಕೂಡ ನಿಮಗೆ ಶೀರ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಇವಾಗ ಹೂವಿನ ಸ್ಟೇಜ್ ಒಳಗೆ ಹೂ ಗ್ರೋತ್ ಜಾಸ್ತಿ ಆಗ್ಬೇಕಂದ್ರೆ ನಾವು ಯಾವ ಸಿಂಪರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ಹೂವಿನ ಹಂತದಾಗ ನೀವು ಹೂ ಇವಾಗ ಮೊಗ್ಗು ಬರ್ತಿರ್ತೈತಿ, 3 ಎಲೆ ಹಂತದಾಗ ಇರ್ತೈತಿ. ಆ ಸ್ಟೇಜ್ ಒಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀರು 200 ಲೀಟರ್ ಬೋರಾನ್ 100 ಗ್ರಾಮ್ ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್ ಪ್ಲಸ್ ಅಲ್ಗಾಮಿಡ್ಸ್ 500 ಮಿಲಿ ಪ್ಲಸ್ M45 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ 200 ಲೀಟರ್ ನೀರಿಗೆ. ಇದರಿಂದ ನಿಮಗೆ ಹೂವಿನ ಡೆವಲಪ್ಮೆಂಟ್ ಚಲೋತಂಗ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ಏನು ಮಾಡ್ರಿ, ನೀರು 200 ಲೀಟರ್ ರಿಲ್ಯಾಕ್ಸಿಲ್ 500 ಮಿಲಿ ಪ್ಲಸ್ ಕ್ಯಾಲ್ಸಿಯಂ 200 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಕೂಡ ನಿಮಗೆ ಹೂವಿನ ಡೆವಲಪ್ಮೆಂಟ್ ಚಲೋ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಹೂ ಉದುರದ ರೀತಿ ಇರಲ್ಲ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಬೋರಾನ್ ಒಂದು ಚಿಲೆಟೆಡ್ ಸ್ಪ್ರೇ ಕೂಡ ಮಾಡ್ಕೋಬಹುದು. ಇದರಿಂದ ಹೂವಿನ ಗ್ರೋತ್ ಒಳ್ಳೇದಾಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಡ್ರಿಪ್ ಮುಖಾಂತರ ಏನು ಮಾಡ್ರಿ, 05234 8 kg ನೀವು ಎಕರೆಗೆ ನೀಡ್ಕೋಬಹುದು. ಇದರಿಂದ ಕೂಡ ಹೂ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ಮ್ಯಾಗ್ನೀಷಿಯಂ ಸಲ್ಫೇಟ್ 10 kg ಡ್ರಿಪ್ ಮುಖಾಂತರ ನೀಡ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಗ್ರೇಪ್ ಮಾಸ್ಟರ್ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಡ್ರಿ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.